ಹಾಯ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಾನು ಲಕ್ಷ್ಮಿ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತಿನ ಬ್ಲಾಗ್ಸ್ ನಾನು ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಮೊದಲನೇದಾಗಿ ನಾನಿಲ್ಲಿ ಒಂದು ಕರ್ಡ್ ರೈಸನ್ನು ಮಾಡ್ತಾಯಿದ್ದೀನಿ. ಹಾಗೆ ತೂಕ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಅಂತ ಕೆಲವೊಂದು ಟಿಪ್ಸನ್ನು ಹೇಳ್ತೀನಿ. ನೋಡಿ, ಮೊದಲಿಗೆ ನಾನು ಇಲ್ಲಿ ಒಂದು ಟೀ ಕಾಫಿ ಬದಲಾಗಿ ಇದನ್ನು ಕುಡಿತಾ ಇದ್ದೀನಿ. ಈ ಡ್ರಿಂಕ್ ಕುಡಿಯೋದ್ರಿಂದ ಸ್ವಲ್ಪ ಹೊಟ್ಟೆ ಕರಗುತ್ತೆ, ಹಾಗೆ ನಾವು ಸಣ್ಣ ಕೂಡ ಆಗ್ತೀವಿ, ತೂಕ ಕೂಡ ಕಮ್ಮಿ ಆಗುತ್ತೆ. ಬನ್ನಿ ಈ ಟೀ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ ಜೇನುತುಪ್ಪ, ಹಾಗೆ ಒಂದು ನಿಂಬೆಹಣ್ಣು, ಒಂದು ಕಪ್ಪು ತೊಗೊಂಡಿದ್ದೀನಿ, ಒಂದು ಗ್ಲಾಸ್. ಹಾಗೆ ಒಂದು ಕಡೆ ಸ್ಟವ್ ಹಚ್ಕೊಂಡು ಒಂದು ಗ್ಲಾಸಷ್ಟು ಬಿಸಿನೀರನ್ನು ಇಟ್ಕೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಒಂದು ಅಂದಾಜಲ್ಲಿ ಒಂದು ಸ್ಪೂನಷ್ಟು ನಾನು ಜೇನುತುಪ್ಪವನ್ನು ಸೇರಿಸ್ಕೊತಾ ಇದ್ದೀನಿ. ಜೇನುತುಪ್ಪ ಕುಡಿಯೋದ್ರಿಂದ ಹೊಟ್ಟೆ ಕರಗುತ್ತೆ, ಹಾಗಾಗಿ ಜಾಸ್ತಿ ಸೇರಿಸ್ಕೋಬೇಡಿ. ನಾನು ಸ್ವಲ್ಪ ಕಮ್ಮಿನೇ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅರ್ಧ ನಿಂಬೆಹಣ್ಣು ನೀಟಾಗಿ ರಸ ಎಲ್ಲ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದಕ್ಕೆ ಕುದೀತಾ ಇರುವಂಥ ಬಿಸಿನೀರನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ, ಅಷ್ಟೊಂದು ಚೆನ್ನಾಗಿಲ್ಲದೆ ನೀರೆಲ್ಲ ಚೆನ್ನಾಗಿರುತ್ತೆ, ಆರಾಮಾಗಿ ಕುಡ್ಕೋಬೋದು. ಆದರೆ ಇದು ಎಕ್ಸಸೈಸು ಅಥವಾ ವಾಕಿಂಗ್ ಆಗಿದ ತಕ್ಷಣ ಕುಡಿಬೇಕಾಗುತ್ತೆ, ಬೆಳಗ್ಗೆ ಖಾಲಿ ಹೊಟ್ಟೆಗೆ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿದ್ರಲ್ಲ, ಸ್ವಲ್ಪ ತಣ್ಣಗಾಗಿದ ನಂತರ ಕುಡಿಯೋಣ. ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಾನು ಅಷ್ಟರಲ್ಲಿ ಇದು ಮುಗಿಸ್ಕೊಂಡು ಇವಾಗ ಸಿಂಪಲ್ಲಾಗಿ ಒಂದು ಕರ್ಡ್ ರೈಸ್ ಮಾಡ್ತಾಯಿದ್ದೀನಿ, ಅಥವಾ ಮೊಸರನ್ನ. ಈ ವಿಧಾನದಲ್ಲಿ ಸ್ವಲ್ಪ ಟೈಮ್ ತೊಗೊಂಡು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಆ ವಿಧಾನದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಒಂದು ಗ್ಲಾಸಷ್ಟು ಇಲ್ಲಿ ಬ್ರೌನ್ ರೈಸನ್ನು ತೊಗೊಂಡಿದ್ದೀನಿ. ನಾವು ಇಲ್ಲಿ ಬ್ರೌನ್ ರೈಸ್ ಉಪಯೋಗಿಸೋದ್ರಿಂದ ಬ್ರೌನ್ ರೈಸನ್ನು ಒಂದು ಗ್ಲಾಸು, ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಸೇರಿಸ್ಕೊಂಡಿದ್ದೀನಿ. ನಾನು ಇಬ್ಬರಿಗೆ ಜಸ್ಟ್ ಊಟ ಎಲ್ಲ ಮುಗಿದಾದ ನಂತರ ಒಂದು ಸ್ವಲ್ಪ ತಿಂತಾರೆ, ಹಂಗಾಗಿ ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ಲ, ಒಂದು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಗಟ್ಟಿ ಹಾಲು, ಕಾಯಿಸಿ ತೊಗೊಂಡಿರುವಂಥ ಹಾಲು. ನೀವು ಯಾವ್ದು ಬೇಕಾದರೂ ಉಪಯೋಗಿಸ್ಕೋಬೋದು. ಹಾಗೆ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು, ಒಂದು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಹಾಲು, ಒಂದು ಗ್ಲಾಸ್ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಒಂದು ಸಲ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ 2-3 ವಿಜಿಲ್ ಕೂಗಿಸ್ಕೊಳ್ಳೋಣ ಸ್ಟವ್ ಮೇಲೆ. ನೋಡಿ, ಸ್ಟವ್ ಹಚ್ಕೊಂಡು ನಾನು 2-3 ವಿಜಿಲ್ ಕೂಗಿಸ್ಕೊತೀನಿ. ಇಲ್ಲಿ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ. ನೋಡಿ, ಚೆನ್ನಾಗಿ ಬೆಂದಿದೆ, ಸಾಫ್ಟಾಗಿ ಬೆಂದಿದೆ. ಇವಾಗ ನಾನು ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ಒಂದು ಸೌಟನ್ನು ತಗೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ, ಅಥವಾ ಮಸಿಯೋಣ. ಜಾಸ್ತಿ ನುಣ್ಣಗೆ ಮಸಿಯೋ ಕೋಲ್ ತೊಗೊಂಡು ಮಸಿಯೋಕ್ಕೆ ಹೋಗ್ಬಿಡಿ. ಜಸ್ಟ್ ಒಂದು ಸೌಟಲ್ಲೇ ಈ ಥರ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆಲ್ರೆಡಿ ಸಾಫ್ಟಾಗಿ ಬೆಂದಿರುತ್ತೆ, ಬಿಸಿ ಇರೋದ್ರಿಂದ ಈ ಥರ ಸೌಟಲ್ಲಿ ಹಿಂಗೆ ಅಂದ್ಬಿಟ್ರೆ ಸಾಕು. ಚೆನ್ನಾಗಿ ಸಾಫ್ಟಾಗಿ ಸ್ಮ್ಯಾಶ್ ಆಗಿಬಿಟ್ಟಿದೆ ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಇವಾಗ ನಾನು ಇದಕ್ಕೆ ಕಂಪ್ಲೀಟಾಗಿ ತಣ್ಣಗಾಗಿಬಿಡ್ತೀನಿ. ನಾನೊಂದು 10 ನಿಮಿಷ ತಣ್ಣಗಾಗಿಬಿಟ್ಬಿಟ್ರೆ ತಣ್ಣಗಾಗ್ಬಿಡುತ್ತೆ. 10 ನಿಮಿಷದ ನಂತರ ನಾನಿಲ್ಲಿ ಗಟ್ಟಿಯಾಗಿರುವ ಮೊಸರನ್ನು ಒಂದು ಗ್ಲಾಸ್ ಸೇರಿಸ್ಕೊತಾ ಇದ್ದೀನಿ. ಇದೇ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಕೂಡ ಸೇರಿಸ್ಕೊತೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ನೀರು ಸೇರಿಸ್ಕೊಂಡಿರೋ ವಿಡಿಯೋ ಎಲ್ಲೋ ಸ್ಕಿಪ್ ಆಗ್ದಂಗಿದೆ, ಹಾಗಾಗಿ ನಾನು ಅರ್ಧ ಗ್ಲಾಸ್ ನೀರು ಕೂಡ ಸೇರಿಸ್ಕೊಂಡಿದ್ದೀನಿ. 1.5 ಗ್ಲಾಸಷ್ಟು ಟೋಟಲ್ಲು. ಗಟ್ಟಿ ಮೊಸರು 1 ಗ್ಲಾಸು, ಅರ್ಧ ಗ್ಲಾಸ್ ನೀರು ಸೇರಿಸ್ಕೊಂಡು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಲ್ರೆಡಿ ಉಪ್ಪನ್ನು ಸೇರಿಸ್ಕೊಂಡಿದ್ದೀವಿ ನಾವು. ಇವಾಗ ಇನ್ನೊಂದು ಸ್ವಲ್ಪ ಮೊಸರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಪೇಷನ್ಸಿಂದ ಸ್ವಲ್ಪ ಟೈಮ್ ತೊಗೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮೊಸರನ್ನು. ನೋಡಿ, ಇವಾಗ ಸಿಂಪಲ್ಲಾಗಿ ಒಂದು ಒಗ್ಗರಣೆಯನ್ನು ಕೊಡೋಣ. ಒಗ್ಗರಣೆಗೆ ಒಂದು ಕಡಾಯನ್ನು ತಗೋಣ. ಕಡಾಯ ಬಿಸಿಯಾದ ನಂತರ ನಾವಿಲ್ಲಿ 1 ಚಮಚ ಎಣ್ಣೆ ಸೇರಿಸ್ಕೊಳ್ಳೋಣ. ಎಣ್ಣೆ ಬಿಸಿಯಾದ ನಂತರ 1/4 ಚಮಚ ಸಾಸಿವೆ, 1/4 ಚಮಚ ಜೀರಿಗೆ, ಹಾಗೆ 1/4 ಚಮಚ ಅಷ್ಟು ಕಡಲೆಬೇಳೆ, 1/4 ಚಮಚ ಉದ್ದಿನಬೇಳೆಯನ್ನು ಸೇರಿಸ್ಕೊಳ್ಳೋಣ. ಇದೆಲ್ಲ ಕಂಪ್ಲೀಟಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಗೋಲ್ಡನ್ ಕಲರ್ ಬಂದಿದೆ. ಇವಾಗ ನಾನು 1 ರೆಂಬೆ ಕರಿಬೇವು ಸೊಪ್ಪು, 1 ಒಣಮೆಣಸಿನ್ಕಾಯನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, 2 ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಹಸಿಮೆಣ್ಸಿನ್ಕಾಯಿ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬೋದು. ನೋಡಿ, ಇದು ಕೂಡ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಮೊಸರನ್ನಕ್ಕೆ ಸೇರಿಸ್ಕೊಳ್ಳೋಣ. ಕರ್ಡ್ ರೈಸ್ಗೆ ಸೇರಿಸ್ಕೊಂಡು ಇವಾಗ ಕಂಪ್ಲೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ, ತಪ್ಪದೇ ನೀವು ಟ್ರೈ ಮಾಡಿ. ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ತೀರಾ ಅಂದ್ಕೊತಾ ಇದ್ದೀನಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿದ್ರಲ್ಲ, ವಿಡಿಯೋ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ಆವಾಗ ನಿಮಗೆ ಕಂಪ್ಲೀಟ್ ಪ್ರೋಸೆಸ್ ಗೊತ್ತಾಗುತ್ತೆ. ನೋಡಿ, ಇವಾಗ ನಾನು ಇದಕ್ಕೆ ದಾಳಿಂಬೆ ಮತ್ತು ಗ್ರೇಪ್ಸು ಅಥವಾ ದ್ರಾಕ್ಷಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ದಾಳಿಂಬೆ ಹಣ್ಣು
ಈ ಥರ ಬಿಡಿಸಿ ಒಂದು ಅರ್ಧ ಭಾಗ ಇದರಲ್ಲಿ ಅರ್ಧ ಭಾಗ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಈ ಥರ ನಿಮಗೆ ಬೇಕಿದ್ದರೆ ಇನ್ನೂ ಬೇರೆ ಥರ ಫ್ರೂಟ್ಸು ಕೂಡ ಸೇರಿಸ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಬರೀ ಮೊಸರನ್ನನೇ ತಿನ್ನೋಕೆ ಇಷ್ಟಪಡದಿರೋರು ಈ ಥರ ಕೂಡ ಸೇರಿಸ್ಕೊಂಡು ತಿನ್ಕೋಬೋದು. ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇದ್ದರೆ ಸೇರಿಸ್ಕೋಬೋದು. ನಾನು ಇತ್ತು ಅಂತ ಸೇರಿಸ್ಕೊತಾ ಇದ್ದೀನಿ. ಇವಾಗ ರೆಡಿಯಾಗಿದೆ ನೋಡಿ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ನಾನು ಉಳಿದಿರುವಂಥ ದಾಳಿಂಬೆ ಸೀಡ್ಸನ್ನು ಇವಾಗ ಸೇರಿಸ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ. ತಪ್ಪದೆ ನೀವು ಟ್ರೈ ಮಾಡಿ. ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ. ಬೇಸಿಗೆಗಾಲ ಬರ್ತಾಯಿದೆ, ಹಾಗಾಗಿ ಈ ಥರ ತಂಪಾಗಿರುವಂಥದ್ದನ್ನು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ರೆಡಿಯಾಗಿದೆ ಮೊಸರನ್ನ. ನಾನು ಪ್ಲೇಟ್ಗೂ ಕೂಡ ಸರ್ವ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತ, ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ತಪ್ಪದೆ ನೀವು ಟ್ರೈ ಮಾಡಿ. ಮೊಸರನ್ನ ಅಂದರೆ ವೈಟ್ ರೈಸ್ಗೆ ಮೊಸರು ಕಲಿಸ್ಕೊಂಡು ತಿನ್ನೋದಕ್ಕಂತ ಈ ಥರ ಮಾಡ್ಕೊಂಡು ತಿಂದರೆ ಪದೇ ಪದೇ ತಿನ್ನಬೇಕು ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ರೆಡಿಯಾಗಿದೆ ಮೊಸರನ್ನ. ಇವಾಗ ನಾನು ಮತ್ತೊಂದು ಕಡೆ ಡಯಟ್ ಫುಡ್ಡನ್ನು ತೋರಿಸ್ತಾ ಇದ್ದೀನಿ, ಅಥವಾ ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಅಥವಾ ನನ್ನ ಬೆಳಗ್ಗೆ ತಿಂಡಿ. ನೋಡಿ, ನಾನಿಲ್ಲಿ ಒಂದು 4 ಥರ ಹಣ್ಣನ್ನು ಕಟ್ ಮಾಡಿಕೊಂಡಿದ್ದೀನಿ. ದಾಳಿಂಬೆ ಮತ್ತು ಅರ್ಧ ಆಪಲ್ಲು, ಹಾಗೆ ಒಂದು ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು, ಹಾಗೆ ಸ್ವಲ್ಪ ದ್ರಾಕ್ಷಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟಿಗೆ. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಥರ ಫ್ರೂಟ್ಸನ್ನು ಸೇರಿಸ್ಕೋಬೋದು. ಇದೇ ಥರ ಫ್ರೂಟ್ಸ್ ಅಂತ ಏನಿಲ್ಲ, ಇದೇ ಥರ ಹಣ್ಣುಗಳು ಅಂತ ಏನಿಲ್ಲ. ಹಾಗೆ ನಾನು ಒಂದು ಗ್ಲಾಸಿಗೆ ನಾನು ಮುಂಚಿತವಾಗಿ ಮಾಡಿ ತಗೊಂಡಿದ್ದೆ ಬೀಟ್ರೋಟ್ ಜ್ಯೂಸು ಬೆಳಗ್ಗೆನೇ. ಅದನ್ನು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಸರ್ವ್ ಮಾಡಿಕೊಂಡು ಸ್ವಲ್ಪ ಜೇನುತುಪ್ಪವನ್ನು ಸೇರಿಸ್ಕೊಳ್ಳೋಣ. ನಿಮಗೆ ಇಷ್ಟ ಇದ್ದರೆ ಜೇನುತುಪ್ಪ ಸ್ಕಿಪ್ ಮಾಡಿಕೊಂಡು ಪೆಪ್ಪರ್ ಪೌಡರ್ ಅಥವಾ ಉಪ್ಪನ್ನು ಕೂಡ ಸೇರಿಸ್ಕೋಬೋದು. ನೋಡಿದ್ರಲ್ಲ, ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ಅಂತಲೂ ಹೇಳ್ಬೋದು, ಹೆಲ್ದಿ ಬ್ರೇಕ್ಫಾಸ್ಟ್ ಅಂತ ಕೂಡ ಹೇಳ್ಬೋದು. ತುಂಬ ಆರೋಗ್ಯಕರವಾದಂಥ ರೆಸಿಪಿ ರೆಡಿಯಾಗಿದೆ. ಇವಾಗ ನಾನು ಇದನ್ನು ನನ್ನ ಬೆಳಗಿನ ತಿಂಡಿಗೆ ತಿನ್ಕೊಳ್ತೀನಿ. ಇದಾದ ನಂತರ ನಾನು ಲೆಮನ್ ಟೀ ಕುಡ್ದಿದ್ದ 2 ಅವರ್ ನಂತರ, ಅಂದರೆ ಬೆಳಗ್ಗೆ 8 ಗಂಟೆಗೆ ಅದನ್ನು ಕುಡಿದಿದ್ದೆ. ಇವಾಗ ಬೆಳಗ್ಗೆ 10 ಗಂಟೆಯಲ್ಲಿ ನಾನು ಈ ಡ್ರಿಂಕನ್ನು ತೊಗೊತಾ ಇದ್ದೀನಿ. ಬೀಟ್ರೋಟ್ ಜ್ಯೂಸ್, ಹಾಗೆ ಫ್ರೂಟ್ಸ್ ಸಲಾಡ್ ಅಂತಲೂ ಹೇಳ್ಬೋದು, ಮಿಕ್ಸ್ ಫ್ರೂಟ್ಸ್ ಅಂತ ಕೂಡ ಹೇಳ್ಬೋದು. ಇದನ್ನು ತಿನ್ಕೊಂಡು ನಂತರ ನಾನು 1 ಗಂಟೆಗೆ ಮತ್ತೆ ನಂದು ಮಧ್ಯಾಹ್ನ ಊಟದ ಸಮಯ, ಆವಾಗ ಊಟ ಮಾಡ್ಕೊಳ್ತೀನಿ. ಅದರ ನಂತರ ನಾನು ಮಾಮೂಲಿ ರಾತ್ರಿ ನೀಟಾಗಿ ಬೆಳ್ಳುಳ್ಳಿ ಮತ್ತು ಶುಂಠಿ ಕ್ಲೀನ್ ಮಾಡಿ ತೊಗೊಂಡಿದ್ದೆ. ಇದನ್ನು ಒಂದು ಸಿಂಪಲ್ ಪೇಸ್ಟನ್ನು ಮಾಡ್ಕೊಳ್ಳೋ ಅಂತ ಹೇಳಿ ಇದನ್ನು ಕೂಡ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಬೆಳ್ಳುಳ್ಳಿ ಎಲ್ಲ ಸುಲಿದು ತೊಗೊಂಡಿದ್ದೆ. ನಿಮಗೆ ಟೈಮ್ ಇದ್ದರೆ ನೆನೆಸ್ಬಿಟ್ಟು ಸಿಪ್ಪೆ ತೆಗಿಬೋದು ಈಸಿಯಾಗಿ. ಅಂದರೆ ಒಂದು 3 ಅವರ್ಸ್ ನೆನೆಸ್ಕೊಂಡ್ಬಿಟ್ರೆ ನಾವು ಅವರೇ ಕಾಳು ನೆನೆಸ್ಬಿಟ್ಟು ಇರ್ತೀವಲ್ಲ, ಆ ಥರ ಆರಾಮಾಗಿ ಬಂದುಬಿಡುತ್ತೆ. ನೋಡಿ, ಈ ಥರ ಕಟ್ ಮಾಡೋಕ್ಕಾಗಲ್ಲ, ಹಾಗಾಗಿ ನಾನು ಕುಟಣಿಗೆ ಹಾಕ್ಬಿಟ್ಟು ಎಲ್ಲ ಕುಟ್ಬಿಟ್ಟು ಒಂದೇ ಸಲನೇ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈಸಿಯಾಗಿ ಬೇಗನೆ ನುಣ್ಣಗಾಗುತ್ತೆ. ಹಾಗಾಗಿ ವಿಡಿಯೋ ಮಾಡಿದ್ದು ನಾನು. ಈ ಥರ ಕುಟ್ಬಿಟ್ಟು ಸೇರಿಸ್ಕೊಳ್ಳೋದ್ರಿಂದ ಫಾಸ್ಟಾಗೆ ಕೆಲಸ ಕೂಡ ಮುಗಿದೋಗುತ್ತೆ, ಹಾಗೆ ಬೇಗನೆ ನುಣ್ಣಗ ಕೂಡ ಆಗುತ್ತೆ. ಹಾಗಾಗಿ ನೋಡಿದ್ರಲ್ಲ, ನಾನಿವಾಗ ಶುಂಠಿ ಕರೆಕ್ಟಾಗಿ 300 ಗ್ರಾಮು ಮತ್ತು ಬೆಳ್ಳುಳ್ಳಿ 300 ಗ್ರಾಮನ್ನು ತೊಗೊಂಡಿದ್ದೀನಿ, 2 ಸಮ ಪ್ರಮಾಣವಾಗಿ. ನಿಮಗೆ ಇಷ್ಟ ಆಗಿದೆ ಇಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೋಬೋದು. ನಾನೇನು ಉಪ್ಪು ಸೇರಿಸ್ಕೊತಾ ಇಲ್ಲ, ಬರೀ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಕಂಪ್ಲೀಟಾಗಿ ಸೇರಿಸ್ಕೊಂಡಿದ್ದೀವಿ. ಸೇರಿಸ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಈಸಿಯಾಗಿ ಮಾಡ್ಕೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾವು ಮನೆಗೆ ತುಂಬಾ ದಿವಸ ಸ್ಟೋರೇಜ್ ಮಾಡಿ ಕೂಡ ಇಟ್ಕೋಬೋದು, ಏನಾಗಲ್ಲ. ಅಂಗಡಿಯಲ್ಲಿ ತಂದಿರೋದು ಅಷ್ಟೊಂದು ಚೆನ್ನಾಗಿರಲ್ಲ, ಹಾಗೆ ಕಪ್ಪಾಗೂ ಕೂಡ ಬಂದಿರುತ್ತೆ. ನಾವಿಲ್ಲೆಲ್ಲ ಕ್ಲೀನ್ ಮಾಡಿ ತೊಗೊಂಡಿರೋದ್ರಿಂದ ನೋಡಿ ಎಷ್ಟು ವೈಟ್ಗೆ ತುಂಬಾ ಚೆನ್ನಾಗಿರುತ್ತೆ. ತಪ್ಪದೆ ನೀವು ಟ್ರೈ ಮಾಡಿ ಇದೇ ಥರ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಸಾಫ್ಟಾಗಿ. ಇವಾಗ ನಾನು ಇದನ್ನು ಒಂದು ಡಬ್ಬಕ್ಕೆ ಸೇರಿಸ್ಕೊಂಡು ಫ್ರಿಜ್ಜಲ್ಲಿ ಅಥವಾ ಆಚೆಗಡೆ ಕೂಡ ಸ್ಟೋರೇಜ್ ಮಾಡಿ ಇಟ್ಕೋಬೋದು. ನಾನಿಲ್ಲಿ ಯಾವುದೇ ಥರ ನೀರನ್ನು ಸೇರಿಸ್ಕೊಂಡಿಲ್ಲ. ನೀಟಾಗಿ ಒಂದು ಸಲ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ವಾಶ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ನಾನು ಯಾವುದೇ ಥರ ನೀರನ್ನು ಸೇರಿಸ್ಕೊಂಡಿಲ್ಲ ರುಬ್ಕೊಳ್ಳೋದಕ್ಕೆ. ನೋಡೋರಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿಯಾಗಿದೆ. ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡಿದ್ದೀನಿ. ನಂದು ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆ ತನಕ ನನ್ನ ದಿನಚರಣೆ ಅಂತ ಹೇಳ್ಬೋದು. ನೋಡಿದ್ರಲ್ಲ, ತುಂಬಾ ಚೆನ್ನಾಗಿರುವಂಥ ರೆಸಿಪಿಯನ್ನು ತೋರಿಸಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತೀರಾ ಅಂದ್ಕೊತಾ ಇದ್ದೀನಿ. ಹಾಗೆ ತಪ್ಪದೆ ವೀಡಿಯೋಸ್